ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಒಂದು ಹೊಸ ರುಚಿ ತೋರಿಸಿಕೊಡುತ್ತೇನೆ. ಇದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪಿನ ಚಟ್ನಿ ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ. ಇದು ಗಟ್ಟಿ ಚಟ್ನಿ. ಇದು ತಿಂಗಳಾದರೂ ಹಾಳಾಗುವುದಿಲ್ಲ. ಇದಕ್ಕೆ ನೀರು ಮುಟ್ಟಿಸಬಾರದು ನೀವು. ಹಾಗಾಗಿ ಇದು 1 ತಿಂಗಳವರೆಗೆ ಉಳಿಯುತ್ತದೆ. ಇದು ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ ನೋಡಿ. ಇದರಲ್ಲಿ 3 ಇಡೀ ಕೊತ್ತಂಬರಿ ಸೊಪ್ಪಿದೆ. 12 ಹಸಿಮೆಣಸಿನಕಾಯಿ ತೆಗೆದುಕೊಂಡಿದ್ದೇನೆ. 1 ಬೌಲ್ ಒಣಕೊಬ್ಬರಿ, ಒಣಗಿಟಕು, ಅರ್ಧ ಗಿಟಕನ್ನು ತುರಿದು ಇಟ್ಟುಕೊಂಡಿದ್ದೇನೆ. 1 ನಿಂಬೆಹಣ್ಣಿಗಿಂತ ದೊಡ್ಡ ನಿಂಬೆಹಣ್ಣು, ಇಷ್ಟು ಗಾತ್ರ ಹುಣಸೆಹಣ್ಣು ತೆಗೆದುಕೊಳ್ಳಬೇಕು. ಈ ಚಮಚದಲ್ಲಿ 2 ಚಮಚ ಉಪ್ಪು ತೆಗೆದುಕೊಂಡಿದ್ದೇನೆ. ಇದು ಇಂಗು ಇಂಪಾರ್ಟೆಂಟ್. ಇದಕ್ಕೆ ಇಂಗು ಮುಖ್ಯವಾಗಿ ಬೇಕು. ಇದು ಗಟ್ಟಿ ಇಂಗು, ನನ್ನ ಹತ್ರ ಸ್ವಲ್ಪ ಇತ್ತು, ಹಾಗಾಗಿ ಪುಡಿ ಇಂಗು ಹಾಕುತ್ತಿದ್ದೇನೆ. ಈ ಚಮಚದಲ್ಲಿ 1 ಚಮಚ ಇಂಗು ಹಾಕಬೇಕು. ಈಗ ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ. ಈಗ ಫಸ್ಟಿಗೆ ಒಣಕೊಬ್ಬರಿಯನ್ನು ಮಿಕ್ಸಿಗೆ ಹಾಕಿಕೊಳ್ಳಿ. ಇಷ್ಟು ಒಣಕೊಬ್ಬರಿ, 2 ಹಸಿಮೆಣಸಿನಕಾಯಿ. ನಿಮಗೆ ಖಾರ ಬೇಕಾದರೆ ತುಂಬ ಹಾಕಿಕೊಳ್ಳಬಹುದು. ಹಸಿಮೆಣಸಿನಕಾಯಿ ಸ್ವಲ್ಪ ಅಸಿಡಿಟಿ ಆಗುತ್ತದೆ, ಹಾಗಾಗಿ ತುಂಬ ಹಾಕಿಕೊಂಡರೆ ಖಾರ ತುಂಬ ಅದು. ಇಷ್ಟು ಹುಣಸೆಹಣ್ಣು, ಇದನ್ನು ಇದು ಮಾಡಿ ಹಾಕಿ. ಇದು ಸಹ ಮಿಕ್ಸಿಗೆ ಹಾಕಿಬಿಡಿ. ಈ ರೀತಿ ಮಾಡಿ ಹಾಕಿ, ಬೇಗ ಸಣ್ಣ ಆಗುತ್ತದೆ. ರುಬ್ಬಿ ಪುಡಿ ಮಾಡಿಕೊಳ್ಳಿ. ಈಗ ಇದಕ್ಕೆ ಉಪ್ಪನ್ನು ಹಾಕಿಕೊಳ್ಳಿ. ಉಪ್ಪು ಮತ್ತೆ ಬೇಕಾದರೆ ಹಾಕಿಕೊಳ್ಳಿ. ಈಗ ಸದ್ಯಕ್ಕೆ ಇಷ್ಟು ಹಾಕಿಕೊಳ್ಳಿ. ಈಗ ಸ್ವಲ್ಪವೇ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸಿಕೊಳ್ಳಬೇಕು. ಜಾಸ್ತಿ ಹಾಕಿದರೆ ಸಣ್ಣ ಆಗೋದಿಲ್ಲ. ಸ್ವಲ್ಪವೇ ಹಾಕಿ ರುಬ್ಬಬೇಕು ನೀವು. ನೀರು ಮುಟ್ಟಿಸಬೇಡಿ. ನೋಡಿ, ಹೀಗೆ ಸಣ್ಣ ಆಗಬೇಕು. ಇದು ಇನ್ನೂ ಸಣ್ಣ ಆಗಬೇಕು ನೋಡಿ. ಈ ರೀತಿ ನೀರು ಹಾಕಿಕೊಳ್ಳದೆ ಸಣ್ಣ ಮಾಡಬೇಕು ಇದನ್ನು. ಇದು ತುಂಬ ಚೆನ್ನಾಗಿರುತ್ತದೆ. ಅನ್ನದ ಒಟ್ಟಿಗೆ ಇದನ್ನು ಹಾಕಿಕೊಂಡು ತುಪ್ಪ ಹಾಕಿಕೊಂಡು ಊಟ ಮಾಡಿದರೂ ಸಹ ಚೆನ್ನಾಗಿರುತ್ತದೆ. ಮೊಸರಿಗಂತೂ ತುಂಬ ಚೆನ್ನಾಗಿರುತ್ತದೆ. ಒಮ್ಮೆ ಮಾಡಿ ನೋಡಿ ಇದನ್ನು. ಈಗ ಇದಕ್ಕೆ ಹಿಂಗೆ ಹಾಕಿಕೊಳ್ಳಿ. ಗಟ್ಟಿ ಹಿಂಗಿದು ಇದ್ದರೆ ಗಟ್ಟಿ ಹಿಂಗು ಇದರ 3ರಷ್ಟು ಹಾಕಿಕೊಳ್ಳಬೇಕು. ಗಟ್ಟಿ ಹಿಂಗಿಲ್ಲ, ಅದಕ್ಕೆ ಪುಡಿ ಹಾಕುತ್ತಿದ್ದೇನೆ. ಈಗ ಇದನ್ನು ಮತ್ತೆ ರುಬ್ಬಿಕೊಳ್ಳುವ. ಕೊತ್ತಂಬರಿ ಗಟ್ಟಿ ಚಟ್ನಿ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿದೆ. ಇದು ನಾನು ಹಾಕಿದ ಸಾಮಗ್ರಿಗಳೆಲ್ಲ ಸರಿಯಾಗಿದೆ. ಅದೇ ಅಳತೆಯಲ್ಲಿ ಮಾಡಿಕೊಳ್ಳಿ. 3 ದೊಡ್ಡ ಇಡೀ ಕೊತ್ತಂಬರಿ ಸೊಪ್ಪು ಬೇಕು. ಉಪ್ಪು ಬೇಕಾದರೆ 1/4 ಚಮಚ ಪುಡಿ ಉಪ್ಪು ಹಾಕಿ ಬೆರೆಸಿಕೊಳ್ಳಿ. ಮರುದಿವಸಕ್ಕೆ ಕಮ್ಮಿ ಆದರೆ ಕೆಲ ಸರಿ. ಈಗ ಸರಿ ಉಂಟು. ಈ ರೀತಿ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತದೆ ನೋಡಿ ಫ್ರೆಂಡ್ಸ್. ಕೊತ್ತಂಬರಿ ಚಟ್ನಿ ರೆಡಿ ಆಯಿತು. ಗಟ್ಟಿ ಚಟ್ನಿ. ಇದನ್ನು ತೆಳು ಮಾಡಿಕೊಳ್ಳಬಾರದು. ನೀರಂತೂ ಮುಟ್ಟಿಸಲಿಕ್ಕೆ ಇಲ್ಲ. ಇದನ್ನು ಹೀಗೆ ನೀವು ಬಾಟ್ಲಿಯಲ್ಲಿ ಹಾಕಿ ಗಾಳಿ ಆಡದ ಹಾಗೆ ಫ್ರಿಜ್ಜಲ್ಲಿ ಇಟ್ಟುಕೊಂಡರೆ 1 ತಿಂಗಳವರೆಗೆ ಹಾಳಾಗುವುದಿಲ್ಲ. ಇದು ಮೊಸರಿಗೆ ತುಂಬ ಚೆನ್ನಾಗಿರುತ್ತದೆ. ಅನ್ನಕ್ಕೆ ಸಹ ತುಪ್ಪ ಹಾಕಿಕೊಂಡು ಊಟ ಮಾಡಬಹುದು. ಆ ರೀತಿ ಚೆನ್ನಾಗಿರುತ್ತದೆ. ಕೊತ್ತಂಬರಿ ಸೊಪ್ಪು ಆರೋಗ್ಯಕ್ಕೂ ಕೂದಲಿಗೂ ಎಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ಮಾಡಿ ಇಟ್ಟುಕೊಳ್ಳಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.